ಕನಸಿನ ತೇರು ಹೊರಡುವ ಹೊತ್ತಿಗೆ ಕೆನ್ನೆಯ ಮೇಲೆ ಕಣ್ಣೀರು ಎಲ್ಲ ತನ್ನವರು ಎನ್ನುವ ಹೊತ್ತಿಗೆ ಯಾರೂ ಇಲ್ಲದ ತವರು ಮುಳ್ಳಿನ ಮೇಲೆ ಹೂವನ್ನು ಹಾಸಿ ಹೊರಟಳಿವಳು ಪ್ರೀತಿ ಅರಸಿ ಕೈಲಾಸಪತಿಯ ಕೈಗೂಸು ಇವಳು ಶಿವನ ಚರಣದಾಸಿ ಶಿವನ ಚರಣದಾಸಿ. ಆರಾಮಾಗಿ ಬಂದ್ರಾ? ಏನ್ರಿ ಸತೀಶ್ ಅವ್ರೆ, ನಿಮ್ ಹಳ್ಳಿ ರೋಡ್ಗಳು ಎಷ್ಟು ದರಿದ್ರವಾಗಿದೆ. ಬೆಂಜ್ ಕಾರಲ್ಲಿ ಬಂದ್ರು ನಮ್ ಹೆಣ ಬಿದ್ದೈತಲ್ರಿ. ಏನ್ ಮಾಡ ಸರ್, ನಮ್ ರೋಡೇ ಹಿಂಗೆ. ನಮ್ ಕರ್ಮ. ಬಾಸ್, ಗೆಸ್ಟ್ ಹೌಸ್ ಬಂತು, ಬನ್ನಿ. ಬಾಸ್, ಏನ್ ಬಾಸ್ ಇಲ್ಲಿ ಹಿಂಗಿದೆ? ನಾವೇನೋ ಇಲ್ಲಿ ಸ್ಕೂಲ್ ಗಿಲ್ ಕಟ್ಟೋಣ ಅನ್ಕೊಂಡ್ ಬಂದ್ರೆ ಒಂದ್ ಮಾತು ಹೇಳ, ನಾವಿಲ್ಲಿ ಸ್ಕೂಲ್ ಕಟ್ಸಕ್ ಮುಂಚೆ ಇಲ್ಲಿರೋ ದರಿದ್ರ ರೋಡ್ಗಳನ್ನ ರಿಪೇರಿ ಮಾಡಿಸ್ಬಿಡ್ಬೇಕು. ಏನಂತೀರ ಬಾಸ್? ಓಕೆ ಬಾಸ್, ಓಕೆ ಓಕೆ ಓಕೆ. ಬಾಸ್, ಇವತ್ತಿನ ಪ್ರೋಗ್ರಾಮ್ಸ್ ಏನಂದ್ರೆ ಮೊದಲು ಫ್ರೆಶ್ ಆಗೋದು, ಅದಾದ್ಮೇಲೆ ನಾವು
ಶಿವಾಯ. ಹರ ಹರ ಮಹಾದೇವ ಶಂಭೋ ಶಂಕರ ಮಹಾದೇವ ಶಂಭೋ ಶಂಕರ ಮಹಾದೇವ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ದೀಪಾ, ಹೋ ಶಾಸ್ತ್ರಿಗಳೇ. ಮುಗಿತೇನಮ್ಮ ನೃತ್ಯ? ಹಾ ಶಾಸ್ತ್ರಿಗಳೇ. ನಿನ್ನ ನೃತ್ಯ ನೋಡ್ತಾ ಸಂಗೀತ ಕೇಳ್ತಾ ಕೇಳ್ತಾ ನಾವೆಲ್ಲ ಹಾಗೇ ಕರ್ಗೋಗ್ಬಿಡ್ತೀವಿ ಕಣಮ್ಮ. ನೀನು ಪ್ರತಿನಿತ್ಯ ಬಂದು ನೃತ್ಯ ಮಾಡಿದ ಮೇಲೇ ದೇವಸ್ಥಾನದ ಬಾಗಿಲು ತೆಗಿಯೋದು. ನಂದೇನಿದೆ ಶಾಸ್ತ್ರಿಗಳೇ, ಆ ದೇವ್ರು ಕರ್ಸ್ಕೋತಾನೆ, ನಾನು ಬರ್ತೀನಿ ಅಷ್ಟೇ. ಒಂದು 10 ನಿಮಿಷ ಇರೋ, ಪೂಜೆ ಮಾಡಿ ಪ್ರಸಾದ ಕೊಡ್ತೀನಿ. ಅಯ್ಯೋ ಇಲ್ಲ ಶಾಸ್ತ್ರಿಗಳೇ, ಈಗಲೇ ತಡ ಆಗಿದೆ, ನಾನು ಹೋಗಬೇಕು, ಮನೇಲಿ ತುಂಬ ಕೆಲಸ ಇದೆ. ನನಗೆ ಗೊತ್ತಮ್ಮ. ನಾಳೆ ಬರ್ತೀಯ ತಾನೆ? ಇಲ್ಲಿಗೆ ಬರಬೇಕು, ಆ ದೇವ್ರ ಪಾದಕ್ಕೆ ಸೇವೆ ಮಾಡಬೇಕು, ಮನಸ್ಫೂರ್ತಿಯಾಗಿ ಕುಣಿಬೇಕು. ಇಲ್ದಿದ್ರೆ ನಾನು ಬದುಕಿದ್ದೀನಿ ಅಂತಾನೆ ಅನ್ಸಲ್ಲ. ನಾನಿನ್ ಬರ್ತೀನಿ. ಓಡಬೇಡ, ನಿಧಾನವಾಗಿ ಹೋಗಮ್ಮ. ಹುಚ್ಚು ಹುಡುಗಿ. ಯಾರಪ್ಪ ನೀವು? ಅಲ್ಲೇನು ಮಾಡ್ತಾ ಇದ್ದೀರಿ? ಬನ್ನಿ ಇಲ್ಲಿ. ನಮಸ್ಕಾರ. ಯಾರು ನೀವು? ನಿಮ್ಮನ್ನು ನೋಡಿದ್ರೆ ಈ ಊರಿನ ಥರ ಕಾಣಿಸ್ತಾ ಇಲ್ವಲ್ಲ. ಇಲ್ಲೇನು ಮಾಡ್ತಿದ್ದೀರಿ? ನನ್ನ ಹೆಸರು ಕಾರ್ತಿಕ್ ಅಂತ, ಬೆಂಗಳೂರಿಂದ ಬಂದಿದ್ದೀನಿ. ಇಲ್ಲೊಂದು ಜಮೀನು ನೋಡೋದಿತ್ತು, ಹಾಗೇ ನೋಡ್ತಾ ಇದ್ವಿ, ದೇವಸ್ಥಾನ ಕಾಣಿಸ್ತು, ಅದಕ್ಕೆ ಬಂದ್ವಿ. ಪೂಜಾರ್ರೆ, ಯಜಮಾನ್ರೆ ಯಾರು ಗೊತ್ತಾ? ಆಚಾರ್ಯ ಮನೆತನ ಕೇಳಿದ್ದೀರಾ? ನೀವೆಲ್ಲಿ ಕೇಳಿರ್ತೀರಾ? ಬೆಂಗಳೂರಿನಲ್ಲಿ ದೊಡ್ಡ ಬಿಸ್ನೆಸ್ ಇದೆ, 80 ಕಾಲೇಜ್ ಇದೆ, ಎಲ್ಲ ಇವ್ರದೇನೇನೆ. ಆಚಾರ್ಯ ಮನೆತನ. ಮುರಳಿ, ಸುಮ್ಮನಿರ್ತೀಯಾ? ಅಲ್ಲಪ್ಪ, ಅಷ್ಟೆಲ್ಲ ಆಸ್ತಿ ಇದೆ ಅಂತೀರಿ, ಈ ಊರಲ್ಲಿ ನಿಮ್ಗೆ ಜಮೀನು ಯಾತಕ್ಕೆ ಬೇಕು? ಈ ಊರಲ್ಲಿ ಒಂದು ಸ್ಕೂಲ್ ಓಪನ್ ಮಾಡಬೇಕು ಅಂತ ಬಂದಿದ್ದೀನಿ, ಅದಕ್ಕೆ ಜಮೀನು ನೋಡೋಣ ಅಂತ ಬಂದೆ. ಹೆಣ್ಮಕ್ಳಿಗೆ ಅಂತಾನೆ ಒಂದು ಪ್ರತ್ಯೇಕ ಶಾಲೆ ತೆರೆಯೋ ಯೋಜನೆ ಇದೆ. ನಮ್ಮ ದೇಶದ ಹೆಣ್ಮಕ್ಳನ್ನ ಉದ್ಧಾರ ಮಾಡೋ ಪ್ಲಾನ್ ಇದು. ಒಳ್ಳೆಯ ಯೋಜನೆ. ದೇವರು ನಿಮಗೆ ಒಳ್ಳೇದು ಮಾಡಲಪ್ಪ. ಇರು, ಪೂಜೆ ಮಾಡಿ ಬರ್ತೀನಿ. ಅಪ್ಪ ದೇವರೇ ಒಳ್ಳೇದು ಮಾಡಪ್ಪ. ಬೇಡ್ಕೊಳ್ಳಿ ಬಾಸ್.
ಇಲ್ಲಿಟ್ಟಿದ್ ಬಟ್ಟೆ ಪಾತ್ರೆ ಎಲ್ಲ ಏನಾಯ್ತು? ನಾನ್ ತಂದಿಡೋದೇನಾದ್ರೂ ಮರ್ತ್ಬಿಟ್ನಾ? ಯಾವಾಗ ಬಂದ್ಯಾ ದೀಪ? ನೀನಿನ್ನೂ ಬರ್ಲಿಲ್ವಲ್ಲ ಅಂತ ನಾನು ಅನ್ಕೋತಾ ಇದ್ದೆ. ಕುಣಿತಾ ಕುಣಿತಾ ಎಲ್ಲಿ ಮೈ ಮರ್ತು ಬಿಟ್ಟಿದೀಯೋ ಅಂತ ಗಾಬರಿ ಆಗಿತ್ತು. ಹೊತ್ತಿಗೆ ಸರಿಯಾಗಿ ಬರಬೇಕಲ್ಲ ಕಮಲಮ್ಮ. ನಾನು ಯಾವತ್ತಾದರೂ ತಪ್ಪಿಸಿದ್ದೀನ ಹೇಳಿ? ಅದು ಸರಿ, ಮೈಯಿ ಮನಸ್ಸು ದಣಿಯೋ ಹಾಕಿ ಕುಣಿದ್ರೆ ತಾನೆ ನಿನ್ನ ಮನಸ್ಸು ಹಗರ ಆಗೋದು. ಏನು ಹಗುರನೋ ಏನೋ. ಹತ್ತೇ 10 ನಿಮಿಷ ಟೈಮು, ಅಷ್ಟರಲ್ಲೆಲ್ಲ ಕೆಲಸ ಮುಗಿಸ್ಬೇಕು. ಏನ್ ಕಮಲಮ್ಮ? ಸ್ನಾನಕ್ಕೆ ಅಂತ ಹೋದವ್ರು ಹಾಗೆ ವಾಪಸ್ ಬಂದ್ಬಿಟ್ರಲ್ಲ, ಏನಾದ್ರೂ ಮರ್ತು ಬಿಟ್ರ? ಟವಲ್ ಮರ್ತು. ಹೇಳಿದ್ರೆ ನಾನೇ ತಂದ್ಕೊಡ್ತಾ ಇದ್ದೆ. ಪರವಾಗಿಲ್ಲ ಬಿಡು. ಅಲ್ಲ, ನಾನ್ ತಗೋತೀನಿ ಅನ್ನಲ್ಲ. ಅವ್ರು ನೋಡ್ಲಿಲ್ಲ ತಾನೆ? ಇಲ್ಲ, ಸದ್ಯ ಬಚಾವಾಗ್ಬಿಟ್ಟೆ. ಬಾಬಾ, ಇಷ್ಟು ಬೇಗ ಇಷ್ಟು ಕೆಲಸ ಮಾಡ್ಬಿಟ್ಲಾ? ಎಷ್ಟಾಗ್ಲಿ ನನ್ನ ಮಗಳಲ್ವಾ. ಏನೋ ವಿಶ್ವ, ತುಂಬಾ ಸಂತೋಷವಾಗಿರೋ ಹಾಗೆ ಕಾಣತ್ತೆ. ಆಗದೆ ಇರುತ್ತಮ್ಮ. ಆಗ್ಬೇಕಾದ ಕೆಲಸ ಎಲ್ಲ ಕಾಲಕ್ಕೆ ಸರಿಯಾಗಿ ನಡೀತಾ ಇದೆ. ನನ್ನ ಬೇಕು ಬೇಡಗಳನ್ನ ಅವಳು ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದಾಳೆ. ಅವಳು ಅಂದ್ರೆ ಯಾರು? ಇನ್ಯಾರಮ್ಮ, ನಮ್ಮ ಮೋಹಿನಿ. ಅವಳಿರೋದ್ರಿಂದ ನನ್ನ ಕೆಲಸ ಎಲ್ಲ ಸುಸೂತ್ರವಾಗಿ ನಡೀತಾ ಇದೆ. ಮೋಹಿನಿ ಏಳೆ, ಈ ಮೋಹಿನಿ ಏಳೆ, ಏಳೆ ಮೋಹಿನಿ, ಏಳೆ ಮೋಹಿನಿ. ಏನಜ್ಜಿ ನೀನು ಯಾವಾಗ್ಲೂ ಹಿಂಗೆ ಮಾಡ್ತೀಯ? ಇನ್ನೇನ್ ಕನ್ಸ್ ಮುಗಿಯೋ ಹೊಕ್ಕೆ ಬಂದು ಎಲ್ಲ ಹಾಳು ಮಾಡ್ತೀಯ. 10 ನಿಮಿಷ ಲೇಟಾಗಿ ಬಂದಿದ್ರೆ ಏನಾಗ್ತಿತ್ತು ನಿನ್ಗೆ? ಮದ್ವೆನೇ ನಿಲ್ಸ್ಬಿಟ್ಟೆ. ನಿನ್ ತಲೆ
ಅಲ್ಲ ಕಣೆ, ಯಾವಾಗ್ಲೂ ಕನ್ಸು ಕನ್ಸು. ಬೆಳಿಗ್ಗೆ ಬೇಗೆದ್ದು ನಿಮ್ಮಪ್ಪನ್ ಬೇಕು ಬೇಡಗಳನ್ನ ನೋಡ್ಕೊಳೆ ಅಂದ್ರೆ ಸೂರ್ಯ ನೆತ್ತಿಗ್ ಬರೋ ತನಕ ಮಲ್ಗಿರ್ತಾಳೆ. ಯಾಕೆ ನಾನ್ ಯಾಕೆ ಮಾಡ್ಬೇಕು? ದೀಪ ಇಲ್ವಾ? ಅವಳೆ ಮಾಡ್ಲಿ. ಸೋಂಬೇರಿ ಸೋಂಬೇರಿ. ದೀಪ ಮಾಡ್ತಾಳಂತೆ, ದೀಪ. ಅದನ್ನೆಲ್ಲ ಮಾಡ್ಬೇಕಾಗಿರೋಳು ನೀನು, ದೀಪ ಅಲ್ಲ. ಅವಳು ಮಾಡದ್ಲು, ನೀನ್ ನೋಡ್ದೆ. ಈ ಸೋಂಬೇರಿ ಬರೀ ನಿದ್ದೆ ಮಾಡೋದಕ್ಕೆ ಲಾಯಕು. ಸುಮ್ನಿರಣ ನೀನ್ ಬೇರೆ ಬಂದ್ಬಿಟ್ಯಾ? ನಾನೇ ಎಲ್ಲ ಕೆಲ್ಸ ಮಾಡ್ತಿದ್ದೆ ರೀ, ನನಗೇನು ಕಷ್ಟ ಇಲ್ಲ. ಹೆಸರು ಇವಳಕ್ ತಾನೇ ಬರೋದು, ಯಾರು ಎಷ್ಟ್ ಮಾಡಿದ್ರು ಅಷ್ಟೇ. ಅಂದ್ಮೇಲೆ ಇವಳೆ ಎಲ್ಲ ಕೆಲ್ಸ ಮಾಡ್ಲಿ. ಆಯ್ತು ಅದ್ಕೆ, ಎಲ್ಲ ನಾನೇ ಮಾಡ್ತೀನಿ. ಸಮಾಧಾನನಾ? ಹೌದೌದು, ದೀಪ ಮಾಡೋಷ್ಟ್ ದಿವಸ ನೀನ್ ಆ ಕಡೆ ಹೋಗೋದು ಇಲ್ಲ ಅಂತ ನಂಗೆ ಚೆನ್ನಾಗ್ ಗೊತ್ತು. ಏನ್ ವಿಚಿತ್ರ ನೋಡು, ಒಬ್ಳು ಕೆಲ್ಸ ಮಾಡಲ್ಲ, ಇನ್ನೊಬ್ಳು ಕೆಲ್ಸ ಮಾಡೋದ್ ಬಿಡಲ್ಲ. ಕಮಲಾ, ಅವಳು ಇದನ್ನೆಲ್ಲ ಯಾವತ್ ನಿಲ್ಲಿಸ್ತಾಳೆ? ಕೇಳ್ಬಿಟ್ಟು ಹೇಳು. ನಾಟಕ ಆಡ್ಬೇಡ. ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ನಿನ್ಗೆ ಅರ್ಥ ಆಗಿದೆ. ಅರ್ಥ ಆಗದೆ ಇದ್ರೆ ಇನ್ನೊಂದ್ಸಲ ಹೇಳ್ತೀನಿ ಕೇಳು. ಆ ದೀಪಂಗೆ ಸುಮ್ನೆ ಇರಕ್ ಹೇಳು. ಇವತ್ತೇ ಕೊನೆ. ಅವಳೇನಾದ್ರೂ ಅವನ್ ಕಣ್ಣಗ್ ಕಾಣಿಸ್ಕೊಂಡ್ರೆ ನಾನಂತೂ ಸುಮ್ನೆ ಇರಲ್ಲ. ಅಮ್ಮವ್ರೆ, ಇಷ್ಟು ದಿನ ಅವಳು ಯಾರ ಕಣ್ಣಿಗೆ ಕಾಣದೇ ಇರೋ ಹಾಗೆ ಬದುಕಿದಾಳೆ. ಈಗ ಕಾಣಿಸ್ಕೊತಾಳ? ಯಾವತ್ತೂ ಯಜಮಾನ್ರ ಕಣ್ಣಿಗೆ ಕಾಣಿಸ್ಕೊಳ್ಳಲ್ಲ ಬಿಡಿ. ಎಲ್ಲದಕ್ಕೂ ಎದುರುತ್ತರ ಕೊಡೋದೊಂದನ್ನ ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡಿದ್ಯಾ. ಮೊದ್ಲು ಅವಳ ಪರ ವಹಿಸ್ಕೊಂಡ್ ಮಾತಾಡೋದನ್ನ ಬಿಡು. ಅವಳಿಗೆ ಈ ದುರಭ್ಯಾಸ ಎಲ್ಲ ಬಿಟ್ಟು ಅವಳ ಕೆಲ್ಸ ಮಾತ್ರ ಮಾಡ್ಕೊಂಡಿರೋ ಕೇಳು. ನನಗೆ ಪದೇ ಪದೇ ಹೇಳಿ ಅಭ್ಯಾಸ ಇಲ್ಲ. ಇವತ್ತೇ ಕೊನೆ. ತಗೋ. ಸುಹಾಸಿನಿ ಮೇಡಮ್ ಎಷ್ಟೊತ್ತಿಗೆ ಬರ್ತಾರೆ? ಮೇಡಮ್ ಬರ್ತಾ ಇದ್ದಾರೆ. ನಮಸ್ಕಾರ ಮೇಡಮ್, ನಾವು ಬಂದಿಚಾರ. ಒಂದು ನಿಮಿಷ, ಬಂದು ಫೋನ್ ಮಾಡಿ ಬರ್ತೀನಿ. ಎರಡು ಕಡೆಯಿಂದ ರೋಡ್ ಅಪ್ರೋಚ್ ಇದೆ. ಹೈವೇಯಿಂದ ಬರೋರು ಆ ಕಡೆಯಿಂದ ಬರಬಹುದು. ಹಾ ಮಾಮ್, ಹೋದ ಕೂಡಲೇ ಫೋನ್ ಮಾಡು ಅಂತ ಹೇಳಿದ್ದೆ ಅಲ್ವಾ ನಿನಗೆ? ಎಲ್ಲ ಮರ್ತು ಬಿಡ್ತೀಯ ನೀನು. ಸೇಫ್ ಆಗಿ ರೀಚ್ ಆಗಿದ್ದೀನಿ. ತಿಂಡಿನೂ ಆಯ್ತು, ನಿದ್ದೆನೂ ಆಯ್ತು. ಇದನ್ನ ಕೇಳಕ್ಕೆ ನಾನು ಫೋನ್ ಮಾಡಬೇಕಿತ್ತು ಅಲ್ವಾ? ಸರಿ, ಯಾವಾಗ ಮನೆಗೆ ಬರ್ತೀಯಾ? ಇವತ್ತು ಹೊರಡೋಣ ಅನ್ಕೊಂಡೆ, ಆದರೆ ಇಲ್ಲಿ ಸ್ವಲ್ಪ ರಗಳೆ ಆಗಿದೆ. ಈ ಜಾಗ ಒಬ್ರ ಕೈಲಿಲ್ಲ, ಹೋಮಾಳ ಜಾಗ ಅಂತೆ. ಪಂಚಾಯತ್ ಪರ್ಮಿಷನ್ ತಗೋಬೇಕಂತೆ. ಎಲ್ಲ ಮುಗಿಸ್ಕೊಂಡು ಬರೋದಕ್ಕೆ ಒಂದು 2-3 ದಿನ ಆಗ್ಬೋದಮ್ಮ. 3 ಹೊತ್ತು ಕೆಲ್ಸ ಅಂತ ಇರು. ನಾನು ನಿನ್ಗೆ ಹುಡುಗಿ ಹುಡುಕ್ತಾ ಅಲಿತೀನಿ. ಸ್ವಲ್ಪನಾದ್ರೂ ಜವಾಬ್ದಾರಿ ಬೇಡವಾ ನಿನ್ಗೆ? ಮೊದಲು ಈ ಕೆಲ್ಸನೆಲ್ಲ ಬಿಟ್ಟಾಕು. ಮೊದಲು ಮದುವೆ, ಆಮೇಲೆ ಮಿಕ್ಕಿದ್ದು. ಓಕೆ ಮಾ, ನೀ ಹೇಳ್ದ ಹಾಗೆ ಮಾಡ್ತೀನಿ. ಇದೊಂದು ಕೆಲಸ ಮುಗಿಲಿ. ಈ ಜಾಗ ಬಿಟ್ರೆ ಬೇರೆಯವ್ರ ಪಾಲಾಗುತ್ತೆ. ಅದಕ್ಕೆ ಸರಿ ಮಾ, ನಾನು ನಿಮ್ಗೆ ಆಮೇಲೆ ಫೋನ್ ಮಾಡ್ತೀನಿ. ಓಕೆನಾ? ಬಾಯ್. ಬಾಯ್, ಲವ್ ಯು, ಟೇಕ್ ಕೇರ್. ಮುರಳಿ, ಒಂದು ಕೆಲಸ ಮಾಡು. ಸತೀಶ್ ಅವ್ರನ್ನ ಕರ್ಕೊಂಡೋಗಿ ಯಾರ್ಯಾರನ್ನ ಮೀಟ್ ಮಾಡಬೇಕೋ ಮೀಟ್ ಮಾಡು. ಓಕೆ. ಈ ಪಂಚಾಯತ್ ಪ್ರೆಸಿಡೆಂಟು ಊರಿನ ದೊಡ್ಡವ್ರ ಜೊತೆ ಮಾತುಕತೆ ಮುಗಿಸಿದ್ರೆ ಒಳ್ಳೇದು. ಇವತ್ತೇ ಫೈನಲೈಸ್ ಆದರೆ ಬೆಟರ್. ಇಲ್ಲ ಸರ್, ಇವತ್ತು ಆಗಲ್ಲ. ಯಾಕಾಗಲ್ಲ? ಇವತ್ತು ನಮ್ಮೂರಿನ ಜಾತ್ರೆ, ದೇವಸ್ಥಾನದಲ್ಲಿ ಭರ್ಜರಿ ಪೂಜೆ, ಎಲ್ಲರೂ ಅಲ್ಲೇ ಇರ್ತಾರೆ. ಹಾಗಾಗಿ ಇವತ್ತು ಯಾರು ಸಿಗಲ್ಲ. ಸರಿ, ಹಾಗಿದ್ರೆ ನಾವೇ ಅಲ್ಲಿಗೆ ಹೋಗ್ಬಿಡೋಣ. ಹೆಂಗೂ ಎಲ್ಲರೂ ಅಲ್ಲಿಗೆ ಬರ್ತಾರಂತಲ್ಲ, ಮಾತಾಡ್ಸಂಗೂ ಆಗುತ್ತೆ, ಪರಿಚಯ ಮಾಡ್ಕೊಂಡಂಗೂ ಆಗುತ್ತೆ. ಹಂಗ್ ಮಾಡೋಣ. ನೀವು ನಮ್ಮೂರ್ ಜಾತ್ರೆ ಬಂದಿದ್ದು ಎಲ್ರಿಗೂ ಸಂತೋಷ ಆಗುತ್ತೆ. ಎಲ್ರು ಬರ್ತಾರೆ ತಾನೆ? ಎಲ್ರು ಬರ್ತಾರೆ. ಮಕ್ಕಳು ಮರಿ ಎಲ್ರು ಬರ್ತಾರಾ? ಹೌದು, ಎಲ್ರು ಬರ್ತಾರೆ. ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಇದೆಯಲ್ಲ, ಹಾಗಾಗಿ ಯಾರು ತಪ್ಸೋದೇ ಇಲ್ಲ. ಬಾಸ್, ಇವತ್ತು ಈವ್ನಿಂಗ್ ಪ್ರೋಗ್ರಾಮ್ ಫಿಕ್ಸ್. ಸತೀಶ್ ಅವರೇ, ನೀವು ಬನ್ನಿ ಒಂದು ನಿಮಿಷ. ನಮಃ ಶಿವಾಯ. ಹರ ಹರ ಮಹಾದೇವ.
ಅಪ್ಪ ತಗೊಳ್ಳಿಪ್ಪ. ಇಷ್ಟು ಬೇಗ ತಂದ್ಬಿಟ್ಯಾ? ಹಾ. ಗುಡ್. ಕೊಡು ಕೊಡು. ಯಾಕೋ ವಿಶ್ವ ಸಪ್ಗಿದ್ಯಾ? ಯಾಕೋ ಗೊತ್ತಿಲ್ಲಮ್ಮ, ಪೂಜೆಗೆ ಹೋಗೋಕ್ಕೆ ಮನ್ಸಾಗ್ತಿಲ್ಲ. ನಾಳೆ ದಿನ ನೆನೆಸ್ಕೊಂಡ್ರೆ ಯಾವುದೂ ಬೇಡ ಅನ್ಸುತ್ತೆ. ಈ ಸಂಭ್ರಮ ಎಲ್ಲ ಯಾಕೆ? ನೋಡಪ್ಪ, ನಾವು ಹೋಗ್ತಾ ಇರೋದು ದೇವ್ರ ಪೂಜೆಗೆ, ತಪ್ಪಿಸ್ಕೋಬಾರ್ದು. ಹಳೇದನ್ನೆಲ್ಲ ಮರ್ತ್ಬಿಡು. ಇವ್ರು ಬರ್ಲಿಲ್ವಲ್ಲ, ಸಾಕು ಬಾಮ್ಮ ನಿನ್ನ ಅಲಂಕಾರ. ಬಂದೇ ಇರಿ ಅಜ್ಜಿ. ಅಂತೂ ಒಂದ್ ಸಂಸಾರನ ಹೊರಡಿಸಿದ್ದಾಯ್ತು. ನಡೀರಿ ನಡೀರಿ, ಇನ್ ತಡ ಮಾಡೋದ್ ಬೇಡ. ದೀಪಾ ನಿಂತ್ಕೊಳೆ. ನೀನ್ ಎಲ್ಗೆ ಹೊರಟೆ? ಯಾಕೆ ಕಮಲಮ್ಮ? ನಾನು ಪೂಜೆಗೆ ಹೋಗೋದು ಬೇಡವಾ? ಬೇಡ. ಇಲ್ಲ ಕಮಲಮ್ಮ, ನಾನು ಯಾವತ್ತೂ ಪೂಜೆ ತಪ್ಸಿಲ್ಲ, ಮುಂದೆನೂ ತಪ್ಸಲ್ಲ. ನಾನು ಹೋಗ್ಬೇಕು. ಸರಿ ಹೋಗು, ಆದ್ರೆ ಹುಷಾರು. ನೀನು ಅವ್ರು ಯಾರ ಕಣ್ಗೂ ಬೀಳ್ಬಾರ್ದು. ಅಪ್ಪಿ ತಪ್ಪಿ ಯಜಮಾನ್ರ ಕಣ್ಣೆದ್ರಿಗಂತೂ ಸುಳಿಲೇಬಾರ್ದು, ಗೊತ್ತಾಯ್ತಾ? ಸರಿ ಸರಿ, ಗೊತ್ತಾಯ್ತು. ನಾನೇನು ಹೋಗ್ಬೇಕು, ಬರ್ಲಾ? ಏನಮ್ಮ ದೀಪ, ಇಲ್ಲೇಕ್ ನಿಂತಿದ್ಯಾ? ಸುಮ್ಮನೆ ಹಾಗೆ ಪೂಜೆ ನೋಡ್ತಿದ್ದೆ. ಇಲ್ಲಿಂದ ಯಾಕೆ ನೋಡ್ಬೇಕು? ಅಲ್ಲಿಗೆ ಬಾಮ್ಮ. ನಿಮ್ಗೆಲ್ಲ ಗೊತ್ತಿದ್ದು ಹೀಗೆ ಕೇಳ್ತಿದ್ದೀರಲ್ಲ ಶಾಸ್ತ್ರಿಗಳೇ. ಇದೆಂತ ಅನ್ಯಾಯನಮ್ಮ. ಮನೆಯವರೆಲ್ಲ ಅಲ್ಲಿದ್ದಾರೆ, ಅವ್ರ ಜೊತೆ ನೀನು ಇರ್ಬೇಕಲ್ವಾ? ಆ ವಿಚಾರ ಎಲ್ಲ ಯಾಕೆ ಶಾಸ್ತ್ರಿಗಳೇ? ಪೂಜೆ ನಡೀತಿದೆ, ನಾನು ಅದ್ರಲ್ಲಿ ಪಾಲ್ಗೊಳ್ತಿದ್ದೀನಿ, ಅಷ್ಟೇ ಸಾಕಲ್ವಾ? ನಾನು ಅಲ್ಲಿದ್ರೇನಂತೆ ಅಥವಾ ಇಲ್ಲಿದ್ರೇನಂತೆ, ದೇವ್ರು ಅಲ್ಲಿದ್ರೆ ಮಾತ್ರನ ಹರಿಸೋದು, ಇಲ್ವಲ್ಲ? ಅಬ್ಬಾ, ನೀನ್ ಇಷ್ಟೆಲ್ಲ ಮಾತಾಡಕ್ ಬರುತ್ತೇನಮ್ಮ? ಅಲ್ಲಿರೋದು ಇಲ್ಲಿರೋದು ಅಂತ ಏನಲ್ಲಮ್ಮ. ನಿನ್ ಮನಸ್ಸಿನ ನೋವು ಏನು ಅಂತ ನನಗ್ ಗೊತ್ತು. ಎಷ್ಟು ದಿನ ಅಂತ ನೀನ್ ಮಾಡ್ದಿರೋ ತಪ್ಪಿಗೆ ನೋವು ತಿನ್ಬೇಕಮ್ಮ ಹೇಳು? ನೀನ್ ನಗನಗ್ತಾ ಮಾತಾಡ್ತಾ ಇದ್ರು ನಿನ್ ಕಣ್ಣಲ್ಲಿ ಬಚ್ಚಿಟ್ಕೊಂಡಿರೋ ದುಃಖ ಕಾಣಿಸುತ್ತೆ. ಹುಟ್ಟದಾಗಿಂದ ನೋಡಿದ್ದೀನಿ ನಿನ್ನ. ನಿನ್ನ ಮನಸ್ಸೇನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಇಲ್ಲ, ಇದು ಹೀಗೆ ಬಿಟ್ರೆ ಸರೋಗಲ್ಲ. ನಾನು ವಿಷ್ಣುನ ಹತ್ರ ಮಾತಾಡ್ತೀನಿ. ಅಯ್ಯೋ ಬೇಡ ಶಾಸ್ತ್ರಿಗಳೇ, ನೀವು ಅವ್ರ ಹತ್ರ ಹೋಗಿ ಮಾತಾಡೋದ್ರಿಂದ ನನಗೆ ತೊಂದರೆನೇ ಜಾಸ್ತಿ. ಇಷ್ಟು ದಿನ ಬದಲಾಗದೇ ಇರೋ ಅವ್ರ ಮನಸ್ಸು ಈಗ ಬದಲಾಗತ್ತಾ ಹೇಳಿ? ನನ್ಗೆ ಯಾವ ತೊಂದರೆನೂ ಆಗಿಲ್ಲ. ಏನು ಕಮ್ಮಿ ಆಗಿದೆ ನನಗೆ? ದಯವಿಟ್ಟು ನನ್ನ ವಿಷಯ ಮಾತಾಡಕ್ ಹೋಗ್ಬೇಡಿ. ಇಲ್ಲಮ್ಮ, ಇದು ಸರಿ ಇಲ್ಲ. ಈಗ ನಾನು ಸುಮ್ಮನಿರಕ್ ಆಗಲ್ಲ. ದಯವಿಟ್ಟು ಶಾಸ್ತ್ರಿಗಳೇ, ಒಂದ್ ನಿಮಿಷ. ನೆನೆ ಮುಗೀತಾ? ನಮಸ್ಕಾರ ಶಾಸ್ತ್ರಿಗಳೇ. ನಮಸ್ಕಾರ ನಮಸ್ಕಾರ. ಎಷ್ಟೊತ್ತಿಗೆ ಪೂಜೆ ಪ್ರಾರಂಭ? ಅಲಂಕಾರ ನಡೀತಾ ಇದೆ.
ನಾನು ಸ್ವಲ್ಪ ಮಾತಾಡಬೇಕಲ್ಲಪ್ಪ. ಹೇಳಿ ಶಾಸ್ತ್ರಿಗಳೇ. ನೋಡಪ್ಪ, ಇವತ್ತು ಒಳ್ಳೆ ದಿನ, ದೇವ್ರಿಗೆ ಪೂಜೆ ಮಾಡಿಸ್ತಾ ಇದ್ದೀಯ. ಮನಸ್ಸಲ್ಲಿರೋ ಕಹಿ ಎಲ್ಲ ಬಿಟ್ಬಿಟ್ಟು ಸಿಹಿ ತುಂಬಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಅದಕ್ಕೆ ಅಲ್ವಾ ಶಾಸ್ತ್ರಿಗಳೇ ನಾವು ಪೂಜೆ ಮಾಡಿಸ್ತಿರೋದು? ಪೂಜೆ ಮಾಡಿಸೋದು ಇಡೀ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ಅಲ್ವಾ? ಹೌದು, ಅದಕ್ಕೆ ನಾವು ಮನೆಯವರೆಲ್ಲ ಬಂದಿದ್ದೀವಿ. ನಿಜವಾಗ್ಲೂ ಎಲ್ಲರೂ ಇದ್ದೀರಾ? ಅದೇನು ಹೇಳಬೇಕು ಅಂತಿದ್ದೀರೋ ಅದನ್ನ ನೇರವಾಗಿ ಹೇಳಿ. ನೀವೆಲ್ಲರೂ ಇಲ್ಲಿ ಸಂಭ್ರಮದಲ್ಲಿರುವಾಗ ದೀಪ ಒಬ್ಬಳು ಇಲ್ಲದೆ ಇರೋದು ಯಾವ ನ್ಯಾಯನಪ್ಪ? ಅವಳು ನಿನ್ನ ಮಗಳೇ ಅಲ್ವಾ? ಅವಳಿಗೂ ಹಕ್ಕಿದೆ ಅಲ್ವಾ ಈ ಪೂಜೆಲಿ ಭಾಗಿಯಾಗೋದಿಕ್ಕೆ? ನೋಡು, ಅವಳನ್ನೂ ಪೂಜೆಗೆ ಸೇರಿಸ್ಕೊಳ್ದೆ ಹೋದ್ರೆ ಈ ಪೂಜೆ ಸಂಪೂರ್ಣ ಹೇಗಪ್ಪ ಆಗುತ್ತೆ? ಶಾಸ್ತ್ರಿಗಳೇ, ಈ ವಿಷಯ ನಾನು ಮಾತಾಡೋದಿಲ್ಲ, ಸಾಕು. ಯಾಕೆ ಮಾತಾಡಲ್ಲ? ಏನ್ ತಪ್ಪು ಮಾಡಿದೆ ಆ ಮಗು? ಎಷ್ಟು ದಿನ ಅಂತ ಇದೆಲ್ಲ? ಹಳೇದನ್ನೆಲ್ಲ ಮರೆತು ಅವಳನ್ನ ಮನೆ ತುಂಬಿಸ್ಕೊಳ್ಳಿ. ಆಗ ಮನೆಯಲ್ಲಿ ಸುಖ ತುಂಬುತ್ತೆ, ಸಂತೋಷ ತುಂಬುತ್ತೆ. ಶಾಸ್ತ್ರಿಗಳೇ, ನೋಡಪ್ಪ, ಒಬ್ಬಳೇ ಒಬ್ಬಳು ಕಣ್ಣೀರಿಟ್ರು ಮನೆಗೆ ಒಳ್ಳೇದಾಗಲ್ಲ. ಅದರಲ್ಲೂ ಮನೆ ಮಗಳು ಲಕ್ಷ್ಮಿ ಇದ್ದ ಹಾಗೆ. ಅವಳ ಮನಸ್ಸಿಗೆ ನೋವು ಕೊಟ್ಟು ಇಲ್ಲಿ ಪೂಜೆ ಮಾಡಿದ್ರೆ ಏನಪ್ಪ ಪ್ರಯೋಜನ? ಶಾಸ್ತ್ರಿಗಳೇ, ಸುಮ್ನಿರಿ. ಅಮ್ಮ, ನೀನ್ ಮಾತಾಡಬೇಡ. ನಮ್ಮ ಮನೆಯವರೆಲ್ಲ ಇಲ್ಲೇ ಇದ್ದೀವಿ. ಅಲ್ಲಿದ್ದಾಳಲ್ಲ, ಅವಳೇ ಮೋಹಿನಿ. ಅವಳೊಬ್ಳೇ ನನಗೆ ಮಗಳು. ನನಗಿನ್ಯಾರೂ ಮಗಳಿಲ್ಲ. ನನಗೆ ದೀಪ ಅನ್ನೋ ಯಾವ ಮಗಳು ಇಲ್ಲ. ನನ್ನ ಹೆಂಡತಿ ಸತ್ತಿದ್ದಾನೆ, ಅವಳು ಸತ್ತು ಹೋದ್ಲು. ಅಲ್ಲಪ್ಪ ವಿಶ್ವ. ಶಾಸ್ತ್ರಿಗಳೇ, ನೀವೆಷ್ಟೇ ಹೇಳಿದ್ರು ನನ್ನ ನಿರ್ಧಾರ ಬದಲಾಗೋಲ್ಲ. 1000 ಸಲ ಅಲ್ಲ, 1,00,000 ಸಲ ಹೇಳ್ತೀನಿ, ಅವಳು ನನ್ನ ಮಗಳಲ್ಲ.